ಸನಾತನ ಧರ್ಮದಲ್ಲಿ ಸೂರ್ಯದೇವನಿಗೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಸೂರ್ಯನೆಂದರೆ ಅತ್ಯುಚ್ಚ ಬೆಳಕು. ಆದಿತ್ಯರಲ್ಲಿ ಒಬ್ಬನಾದ ಸೂರ್ಯದೇವ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮತ್ತು ಅದಿತಿ ದಂಪತಿಯ ಮಗ. ಸ್ವರ್ಗದಿಂದ ಬರೋ ಸೂರ್ಯನ ವಿಜಯೋತ್ಸವ ರಥಕ್ಕೆ 7 ಕುದುರೆಗಳಿರುತ್ತವೆ. ಈ 7 ಕುದುರೆಗಳು ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ. ಕೆಲವು ಕಡೆ 7 ಚಕ್ರಗಳು ಎಂದು ಗುರುತಿಸಲ್ಪಟ್ಟಿವೆ. ಹಿಂದೂ ಧರ್ಮ ಸಾಹಿತ್ಯದ ಪ್ರಕಾರ ಸೂರ್ಯದೇವರು ಕಣ್ಣಿಗೆ ಕಾಣುವ ದೇವರೆಂದೇ ಬಣ್ಣಿಸಲಾಗಿದೆ. ಶೈವ ಪಂಥ ಸೂರ್ಯನನ್ನ ಶಿವನ ಪ್ರಕಾರ ಎಂದರೆ, ವೈಷ್ಣವ ಪಂಥ ವಿಷ್ಣುವಿನ ಪ್ರಕಾರ ಎಂದು ಕರೆದಿದೆ. ವೈಷ್ಣವರು ಸೂರ್ಯನನ್ನ ಸೂರ್ಯನಾರಾಯಣ ಎಂದೇ ಸಂಬೋಧಿಸುತ್ತಾರೆ. ಈ ವಾದಕ್ಕೆ ಪೂರಕವಾಗಿ ಕೆಲವು ಚಿತ್ರಪಟಗಳಲ್ಲಿ 4 ಕೈಗಳಿವೆ ಸೂರ್ಯನಿಗೆ. ಆ 4 ಕೈಗಳಲ್ಲಿ ಕಮಲ, ಚಕ್ರ, ಶಂಖ, ಗದೆ ಹಿಡಿದುಕೊಂಡಂತೆ ಚಿತ್ರಿಸಲಾಗಿದೆ. ಅದೇ ಶೈವ ತತ್ವದ ಪ್ರಕಾರ ಸೂರ್ಯ ಶಿವನ 8 ರೂಪಗಳಲ್ಲಿ ಒಂದು ಎಂದು ಭಾವಿಸಲಾಗಿದೆ. ಈ ಪಂಥದ ಚಿತ್ರಗಳಲ್ಲಿ ಸೂರ್ಯನಿಗಿರುವುದು 2 ಕೈಗಳು, ಶಿವನ ರೀತಿ. ಸೂರ್ಯನಿಗಿರುವ ಇನ್ನೊಂದು ಹೆಸರು ವೈವಸ್ವತ. ಸಂಸ್ಕೃತದಲ್ಲಿ ವಿವಸ್ವನಂತಲೂ ಕೂಡ ಕರೀತಾರೆ. ಅದಿತಿಯ ಮಗನಾದ್ದರಿಂದ ಆದಿತ್ಯನೆಂದೂ ಕರೆಯಲಾಗಿದೆ. ಪಾವನ ಪುರುಷನಾದ್ದರಿಂದ ಪುಷ ಎನ್ನಲಾಗಿದೆ. ದಿನದ ಆಗುಹೋಗುಗಳ ಕಾರಣೀಭೂತನಾದ್ದರಿಂದ ದಿವಾಕರ ಎಂದು ಕರೆಯಲಾಗಿದೆ. ಸಮಸ್ತ ಪ್ರಕೃತಿಗೆ ಜೀವಕಳೆಯನ್ನು ತುಂಬುವುದರಿಂದ ಸವಿತಾ ಎಂದು ಸಂಬೋಧಿಸಲಾಗಿದೆ. ಬೆಳಕು ನೀಡುವುದರಿಂದ ಭಾನು ಹಾಗೂ ಭಾಸ್ಕರ ಎಂದು ಕರೆಯಲಾಗಿದೆ. ಗ್ರಹಗಳ ರಾಜನಾದ್ದರಿಂದ ಗ್ರಹಪತಿ ಅಂತಲೂ, ಸಮಸ್ತ ಜಗತ್ತಿನ ಒಳಿತಿನ ಮೂಲವಾಗಿ ಜೀವ ಬೆಳೆಸುವ ಗುಣ ಹೊರಸೂಸುವುದರಿಂದ ಮಿತ್ರ ಅಂತಲೂ ಕರೆದಿದೆ ಋಷಿವಿಜ್ಞಾನ. ಹಿಂದೂ ಧರ್ಮದಲ್ಲಿ ಸೂರ್ಯನನ್ನ ಬೆಳಗೆದ್ದು ಅಂದರೆ ಉದಯಿಸುವ ಸೂರ್ಯನನ್ನು ಆರಾಧಿಸುವುದು, ಸೂರ್ಯ ನಮಸ್ಕಾರ ಮಾಡುವುದು ಒಂದು ದೈವ ಪದ್ಧತಿ. ಒಬ್ಬ ಯೋಗಿಯ 10 ಭಂಗಿಗಳು ಯಶಸ್ಸಿನ ಚಲನೆಯ ಪ್ರತೀಕವಾಗಿದ್ದು ಅದೊಂದು ದಿವ್ಯ ನಮಸ್ಕಾರವಾಗಿದೆ. 12 ಪವಿತ್ರ ಹಿಂದೂ ಮಂತ್ರಗಳನ್ನು ಹೇಳುತ್ತಾ ಒಂದು ಮಂತ್ರದ ಕೊನೆಗೆ ಒಂದು ನಮಸ್ಕಾರ ಎಂದು ಸೂರ್ಯನಿಗೆ ನಮಸ್ಕಾರ ಅರ್ಪಿಸಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ದಿನಕ್ಕೆ 108 ಸೂರ್ಯ ನಮಸ್ಕಾರಗಳನ್ನು ಮಾಡಲಾಗ್ತಿತ್ತು. ಹೀಗೆ ಮಾಡೋದ್ರಿಂದ ಬಹಳ ಮಂಗಳಕರವೆಂದು ನಂಬಲಾಗಿದೆ. ಗಾಯತ್ರಿ ಮಂತ್ರವು ಕೂಡ ಸೂರ್ಯನೊಂದಿಗೆ ಬೆಸೆದುಕೊಂಡಿದೆ. ಸೂರ್ಯನೊಂದಿಗೆ ಸೇರಿರುವ ಮತ್ತೊಂದು ದಿವ್ಯ ಶ್ಲೋಕವೆಂದರೆ ಆದಿತ್ಯ ಹೃದಯಂ. ಇದನ್ನ ಅಗಸ್ತ್ಯ ಮಹಾಮುನಿಗಳು ಶ್ರೀರಾಮನಿಗೆ ಬೋಧಿಸಿದ್ದರು. ಯುದ್ಧ ಭೂಮಿಯಲ್ಲಿ ರಾವಣನೊಂದಿಗೆ ಹೋರಾಡುವುದಕ್ಕಿಂತ ಮುಂಚೆ ಇದನ್ನು ಜಪಿಸಲು ಹೇಳಿಕೊಟ್ಟಿದ್ದರು ಅಗಸ್ತ್ಯ ಮುನಿಗಳು. ಈ ಮಂತ್ರಕ್ಕೆ ಅಪಾರ ಶಕ್ತಿ ಇದೆ ಎಂದು ನಂಬಿದೆ ಪ್ರಾಚೀನ ಪರಂಪರೆ. ಆತ್ಮ, ಇಚ್ಛಾಶಕ್ತಿ, ಹೆಸರು, ಕಣ್ಣುಗಳು, ಸಾಮಾನ್ಯ ಶಕ್ತಿ, ಧೈರ್ಯ, ಒಡೆತನ, ತಂದೆ, ಉನ್ನತ ಸ್ಥಾನದಲ್ಲಿರುವವರು ಹಾಗೂ ಅಧಿಕಾರ ಇವುಗಳನ್ನು ಸೂರ್ಯ ಪ್ರತಿನಿಧಿಸುತ್ತಾನೆ. ಇನ್ನು ಸೂರ್ಯನ ಕುಟುಂಬ ಅಂತ ನೋಡಿದ್ರೆ ಸೂರ್ಯನಿಗೆ 3 ರಾಣಿಯರು. ಒಬ್ಬಳು ಸರಣ್ಯ ಅಥವಾ ಸಂಜನ, ಇನ್ನೊಬ್ಬಳು ರಾಗಿ, ಮತ್ತೊಬ್ಬಳು ಛಾಯ. ಸರಣ್ಯು ವಿಶ್ವಕರ್ಮನ ಮಗಳು. ಸೂರ್ಯ ಮತ್ತು ಸಂಜನಾಗೆ ಶ್ರದ್ಧದೇವ ಮತ್ತು ಅವಳಿ ಜವಳಿಗಳಾದ ಯಮ ಅವನ ತಂಗಿ ಯಮಿ ಮಕ್ಕಳು. ಇನ್ನು ಸೂರ್ಯನ ತೀಕ್ಷ್ಣ ಕಿರಣಗಳನ್ನು ತಡೆಯಲಾರದ ಸಂಜನಾ ತನ್ನ ನೆರಳಿನಿಂದ ಛಾಯೆಯನ್ನು ಸೃಷ್ಟಿಸಿ ತಪಸ್ಸಿಗೆ ತೆರಳಿದ್ದಳು. ಸಂಜನಾ ಗೈರು ಹಾಜರಿಯಲ್ಲಿ ಸೂರ್ಯನ ಹೆಂಡತಿಯಾಗಿ ನಟಿಸುವಂತೆ ಹೇಳಿದ್ದಳು. ಈ ಕತೆ ಬಹುತೇಕರಿಗೆ ಗೊತ್ತಿದೆ. ಹೀಗೆ ಸೂರ್ಯನಿಗೆ ಪತ್ನಿಯಾದ ಛಾಯಾ ಹಾಗೂ ಅವನ ಪುತ್ರನೇ ಶನಿಶ್ಚರ. ಶನಿ ಜೊತೆ ಸವರ್ಣಿ ಮನು ಎಂಬ ಗಂಡು ಮಗು ಹಾಗೂ ತಪತಿ ವಿಷ್ಣಿ ಅನ್ನೋ 2 ಹೆಣ್ಣು ಮಕ್ಕಳಾದರು. ಸೂರ್ಯನಿಗೆ ರಾಜ್ಞಿ ಅನ್ನೋ ಪತ್ನಿಯಿಂದ ರೇವಂತ ಅನ್ನೋ ಮಗ ಜನನವಾದ. ಸೂರ್ಯನ 2 ಮಕ್ಕಳಾದ ಶನಿ ಮತ್ತು ಯಮರ ಪಾತ್ರ ಮನುಷ್ಯ ಜೀವನದಲ್ಲಿ ಅತ್ಯಂತ ಮಹತ್ವದ್ದು. ಶನಿ ಬದುಕಿರುವ ಮನುಷ್ಯನ ಕರ್ಮಫಲದಾತನಾದರೆ ಯಮ ಸತ್ತ ಮನುಷ್ಯನ ಕರ್ಮಫಲದಾತ. ರಾಮಾಯಣದಲ್ಲಿ ಸೂರ್ಯನನ್ನ ವಾನರ ರಾಜ ಸುಗ್ರೀವನ ತಂದೆ ಎಂದು ಕರೆಯಲಾಗಿದೆ. ರಾವಣನ ಸಂಹಾರದಲ್ಲಿ ಸುಗ್ರೀವನ ಪಾತ್ರ ಮಹತ್ವದ್ದು. ಅಲ್ಲದೆ ರಾಮಬಂಠ ಹನುಮನಿಗೆ ಗುರುವಾಗಿ ಆಂಜನೇಯನನ್ನ ಸರ್ವಶಾಸ್ತ್ರ ಪಾರಂಗತನಾಗಿ ಮಾಡಿ ರಾಮನಿಗೆ ಸಹಾಯ ಮಾಡಿದ್ದಾನೆ ಸೂರ್ಯದೇವ. ಅಲ್ಲದೆ ರಾಮನ ವಂಶವೇ ಸೂರ್ಯವಂಶವಾಗಿತ್ತು. ಹೀಗಾಗಿಯೇ ರಾಮನನ್ನ ರಘುನಂದನ ಅಂತ ಕರೆಯಲಾಗಿದೆ. ಇನ್ನು ಮಹಾಭಾರತದಲ್ಲಿ ರಾಜಕುಮಾರಿ ಕುಂತಿ ಮುನಿ ದೂರ್ವಾಸರಿಂದ ಪಡೆದಿದ್ದ ಮಂತ್ರದ ವರವನ್ನ ಸೂರ್ಯನಲ್ಲಿ ಪ್ರಯೋಗಿಸಿದಾಗಲೇ ಕರ್ಣನ ಜನ್ಮವಾಗಿದ್ದು. ಮೇಷ ರಾಶಿಯಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದರೆ ತುಲಾ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಸೂರ್ಯನು 10ನೇ ಮನೆಯಲ್ಲಿ ಹೆಚ್ಚು ಬಲಶಾಲಿ. ಅಲ್ಲದೆ ಕೋನಗಳಲ್ಲಿ 1ನೇ, 4ನೇ ಮತ್ತು 7ನೇ ಮನೆಯನ್ನು ಹೊಂದಿದ್ದಾನೆ. ಸೂರ್ಯನು 3 ನಕ್ಷತ್ರಗಳಿಗೆ ರಾಜ ಕೂಡ ಹೌದು. ಚಂದ್ರನ ಮನೆಯಲ್ಲಿ ಕೃತ್ತಿಕ, ಉತ್ತರ ಫಲ್ಗುಣಿ ಮತ್ತು ಉತ್ತರ ಆಷಾಢ ನಕ್ಷತ್ರಗಳಿಗೆ ಅಧಿಪತಿ. ಇನ್ನು ಸೂರ್ಯನ ಬಣ್ಣಗಳೆಂದರೆ ತಾಮ್ರ ಅಥವಾ ಕೆಂಪು. ಲೋಹಗಳಲ್ಲಿ ಚಿನ್ನ ಅಥವಾ ಹಿತ್ತಾಳೆಯನ್ನು ಪ್ರತಿನಿಧಿಸುತ್ತಾನೆ ಸೂರ್ಯ. ರತ್ನಗಳಲ್ಲಿ ರೂಬಿ, ದಿಕ್ಕುಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪೂರ್ವ ಹಾಗೂ ಋತುಗಳಲ್ಲಿ ಬೇಸಿಗೆಯನ್ನು ಪ್ರತಿನಿಧಿಸುತ್ತಾನೆ.
ನವಧಾನ್ಯಗಳಲ್ಲಿ ಗೋಧಿ ಸೂರ್ಯನ ಪ್ರತೀಕ. ಇದು ಸೂರ್ಯನಿಗೆ ಇಷ್ಟವಾದ ಆಹಾರವೂ ಅಂತೆ. ಭಾರತದಲ್ಲಂತೂ ಸೂರ್ಯನಿಗೆ ಮಹಾದೈವಿಕ ಸ್ಥಾನವಿದೆ. ಹೀಗಾಗಿಯೇ ದೇಶಾದ್ಯಂತ ಸೂರ್ಯ ದೇವಾಲಯಗಳಿವೆ. ಒಡಿಶಾದ ಕೋನಾರ್ಕ್ನಲ್ಲಿನ ಸೂರ್ಯ ದೇವಾಲಯ ಬಹಳ ಪ್ರಖ್ಯಾತಿ ಹೊಂದಿದ ವಿಶ್ವದ ಹೆರಿಟೇಜ್ ಸ್ಪಾಟ್ ಕೂಡ ಹೌದು. ಕೋನಾರ್ಕ್ ಅಲ್ಲದೆ ಇನ್ನೊಂದು ಸೂರ್ಯ ದೇವಾಲಯ ಒಡಿಶಾದಲ್ಲಿದೆ. ಬುಗುಡಾ ಕ್ಷೇತ್ರದಲ್ಲಿ ಬಿರಂಚಿ ಕ್ಷೇತ್ರ ಅಥವಾ ಬಿರಂಚಿ ನಾರಾಯಣ ಅನ್ನೋ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ. ಇನ್ನುಳಿದ ಸೂರ್ಯನ ದೇವಾಲಯಗಳೆಂದರೆ ಸೋಲಂಕಿ ಸಾಮ್ರಾಜ್ಯದ ರಾಜ ಭೀಮದೇವನಿಂದ ರಚಿಸಲ್ಪಟ್ಟ ಗುಜರಾತಿನ ಮೊಧೇರಾ ದೇವಾಲಯ, ಆಂಧ್ರ ಪ್ರದೇಶದ ಅರಸವಲ್ಲಿ, ರಾಜಸ್ಥಾನದ ಜೈಪುರದಲ್ಲಿರುವ ಪ್ರಸಿದ್ಧ ಗಲ್ತಾಜಿ ದೇವಾಲಯ ಮತ್ತು ತಮಿಳುನಾಡು ಹಾಗೂ ಅಸ್ಸಾಂನಲ್ಲಿರುವ ನವಗ್ರಹ ದೇವಸ್ಥಾನಗಳು. ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಮಾರ್ತಂಡ ಸೂರ್ಯ ದೇವಾಲಯ ಮತ್ತು ಮುಲ್ತಾನ್ ಸೂರ್ಯ ದೇವಾಲಯಗಳನ್ನು ದಾಳಿಕೋರರು ಹಾಳು ಮಾಡಿಬಿಟ್ರು. ಭಾರತದ ಹಬ್ಬ ಆಚರಣೆಗಳಲ್ಲಿ ಸೂರ್ಯನಿಗೆಂದೇ ವಿವಿಧ ರೀತಿಯ ಹಬ್ಬಗಳು ಮೀಸಲಿವೆ. ಸೂರ್ಯನಿಗಾಗಿಯೇ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ತಮಿಳರು, ಕೇರಳಿಗರು ಪೊಂಗಲ್ ಅಂತಾರೆ. ಒಳ್ಳೆಯ ಫಸಲನ್ನು ನೀಡುವ ಸೂರ್ಯದೇವನಿಗೆ ಮೊದಲ ಬೆಳೆಯನ್ನು ಅರ್ಪಿಸಿ ವಂದನೆ ಸಲ್ಲಿಸುವ ಆಚರಣೆಯೇ ಈ ಸುಗ್ಗಿ ಹಬ್ಬ. ಛಾತ್ ಅನ್ನೋದು ಹಿಂದೂಗಳು ಆಚರಿಸುವ ಮತ್ತೊಂದು ಸೂರ್ಯನ ಹಬ್ಬ. ಸೂರ್ಯಪುತ್ರನಾದ ಕರ್ಣ ಇದನ್ನು ಪ್ರಾರಂಭಿಸಿದ ಎಂಬ ನಂಬಿಕೆ ಇದೆ. ಛಾತ್ ಹಬ್ಬವನ್ನು ಬಿಹಾರ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ, ನೇಪಾಳ ಹಾಗೂ ಮಾರಿಷಸ್ನ ಕೆಲವು ಭಾಗಗಳಲ್ಲಿ ಆಚರಿಸಲಾಗುತ್ತೆ. ಮಾಘ ಮಾಸದ 7ನೆಯ ದಿನದಂದು ಅಂದರೆ ಸಪ್ತಮಿಯಂದು ಹಿಂದೂ ಪಂಚಾಂಗದ ಪ್ರಕಾರ ಹಿಂದೂಗಳು ರಥಸಪ್ತಮಿಯನ್ನು ಆಚರಿಸ್ತಾರೆ. ಈ ದಿನವನ್ನು ಸೂರ್ಯ ಜಯಂತಿ ಅಂತಲೇ ಕರೆಯಲಾಗಿದೆ. ರಥಸಪ್ತಮಿಯಂದು ಮನೆಗಳಲ್ಲಿ ಕೆಲವು ಬಿಲ್ವ ಪತ್ರೆಗಳು ಅಲ್ಲದೆ ಎಕ್ಕದ ಎಲೆಗಳನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡುತ್ತಾ ಶ್ಲೋಕಗಳನ್ನು ಹೇಳುತ್ತಾ ಸೂರ್ಯನ ಔದಾರ್ಯವನ್ನು ವರ್ಣಿಸುತ್ತಾರೆ. ಪೂಜೆಯ ಜೊತೆಗೆ ಶಾಸ್ತ್ರ ರೀತಿಯ ನೈವೇದ್ಯಕ್ಕೆಂದು ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಲಾಗುತ್ತೆ. ಇದಿಷ್ಟು ಸೂರ್ಯನ ಕುರಿತ ಪೌರಾಣಿಕ ವಿವರಗಳು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.